ಯೈ OIC ತಲೆ ತಿಕ್ಕಲಿಡ್ದಿದ್ಯನ ನಿನ್ಗೆ? ಒಂದು ಕಡೆ ನಮ್ಮ ದೇಶ ದುಃಖ ತಪ್ತವಾಗಿದ್ರೆ ನೀನು ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ಬಿಟ್ಟು ಒಂದು ಬೀಜ ಹಾಕೋಕ್ ನೋಡ್ತೀಯ, ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ. ಇದು ಪಿತೂರಿ ಲಕ್ಷಣಗಳು. ಭಾರತ ಮೊದಲಿಂದಲೂ ಧರ್ಮ ಯುದ್ಧವನ್ನ ಮಾಡಿಕೊಂಡು ಬಂದಿದೆ. ಅಧರ್ಮ ಯುದ್ಧದಿಂದ ಬಂದು ನಮ್ಮ ಭಾರತವನ್ನ ಲೂಟಿ ಮಾಡಿದ್ದಾರೆ ಈ ವಾಯುವ್ಯ ದಿಕ್ಕಿನ ಲೂಟುಕೋರರು. ಹಾಗೆ ಬಂದವರ ವಿಚಾರದಲ್ಲಿ ಸರಿಯಾಗಿ ನಿಂತುಕೊಳ್ಳಲಾಗದೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋ ತರ ನೀನು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತೀನ. ಆಕ್ಚುಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಏನ್ ಗೊತ್ತಾ? ನಿಮ್ಮ ತಾತ ಮಾಡಿದ್ದು ಇಂಟೆಲಿಜೆನ್ಸ್ ಫೇಲ್ಯೂರ್. ನೀವೆಲ್ಲ ಇವತ್ತು ಇದ್ದೀರಲ್ಲ, ನಿಮ್ಮ ತಾತ ಮಾಡಿದ ಇಂಟೆಲಿಜೆನ್ಸ್ ಫೇಲ್ಯೂರ್. ನಿಮ್ಮ ತಾತನನ್ನ ಅಲ್ಲಿಗೆ ಬಿಟ್ರಲ್ಲ ವಲ್ಲಭಭಾಯ್ ಪಟೇಲ್ ಅವರು, ಅದು ಇಂಟೆಲಿಜೆನ್ಸ್ ಫೇಲ್ಯೂರ್. ನಿಮ್ಮನ್ನ ಈ ರೀತಿ ಮಾತಾಡಕ್ ಬಿಟ್ಟಿದಾರಲ್ಲ, ಅದು ನಮ್ಮ ದೇಶದ ಇಂಟೆಲಿಜೆನ್ಸ್ ಫೇಲ್ಯೂರ್. ನಿನ್ ತಮ್ಮ 15 ನಿಮಿಷ ಪೊಲೀಸ್ ಅವ್ರನ್ನ ಹಿಂದೆ ತಳ್ಳಿ ಭಾರತದಲ್ಲಿ ಹಿಂದೂಗಳು ಇಲ್ದಂಗ್ ಮಾಡ್ತೀನಿ ಅನ್ನಲ್ಲ, ಅದು ಇಂಟೆಲಿಜೆನ್ಸ್ ಫೇಲ್ಯೂರ್. ನಿಮ್ಮಂತ ಪಾಪಿಗಳನ್ನ ನಮ್ಮ ಜೊತೆ ಇಟ್ಕೊಂಡಿದೀವಲ್ಲ, ಅದು ನಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್. ಪಾಪಿಷ್ಟ. ಜಕಾತ್, ಫಿತ್ರ್, ನಮಾಜ್, ಹಜ್, ರೋಜಾ ತಿಳಿದಿದ್ದವನಾದ್ರೆ ನಿನ್ನಲ್ಲಿ ಧರ್ಮದ್ವೇಷನೇ ಇರ್ತಿರ್ಲಿಲ್ವೋ ಪಾಪಿಷ್ಟ. ನೀನು ಪವಿತ್ರ ಮುಸಲ್ ಇಮಾನೇ ಅಲ್ಲ. ಸರಿಯಾದ ಮುಸಲ್ ಇಮಾನ್ ಇರುವವರು ನಿನ್ನನ್ನು ಸ್ವೀಕರಿಸುವುದೇ ಇಲ್ಲ. ನೀನು ಮಾಡುತ್ತಿರುವುದು ಪರಧರ್ಮ ದ್ರೋಹ ಅಲ್ಲ, ನಿನ್ನ ಸುತ್ತಲೂ ಇರುವ ನಿನ್ನ ಧರ್ಮದ್ರೋಹ. ಯಾಕೆಂದ್ರೆ ಈ ರೀತಿ ಧರ್ಮದ ಕಿಚ್ಚುಗಳನ್ನು ಹಚ್ಚಿ ನೀವು ಅಣ್ಣ ತಮ್ಮಂದ್ರಿಬ್ರು ನಿಮ್ಮ ಧರ್ಮದ ಜನಕ್ಕೆ ನೋವು ಕೊಡಲು ಹೊರಟಿದ್ದೀರಿ. ಇಂಥ ಟೈಮಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಚುಚ್ಚು ಮಾತಾಡ್ತೀರೇನೋ? ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ಗೆ ಎಚ್ಚರವಿರಲಿ. ಯುದ್ಧವೆಂದರೆ 2 ಕಡೆ ತಂತ್ರಗಳು ನಡೆಯುತ್ತವೆ. ನಾಚಿಕೆಗೆಟ್ಟವನೇ, ಎಚ್ಚರದಿಂದ ಮಾತಾಡುವುದನ್ನು ಕಲಿ. ಉಚ್ಚ ಬುದ್ಧಿಯನ್ನು ಕಲಿ. ಉಚ್ಚ ಕುಡಿದು ಬದುಕಬೇಡ, ಹುಚ್ಚ. ಧನ್ಯವಾದ. ಅಹೋರಾತ್ರ.